ಕಲಬುರಗಿ ಜಿಲ್ಲೆಯಲ್ಲಿ ಬೆಳೆದಿರುವ ತೊಗರಿ ಬೆಳೆ ಹಾನಿಯಾಗಿದ್ದು ಕೂಡಲೇ ಸಮೀಕ್ಷೆ ಮಾಡಿ ಪರಿಹಾರ ಘೋಷಿಸುವಂತೆ ಒತ್ತಾಯಿಸಿ ಡಿಸೆಂಬರ್ 11ರಂದು ಬೆಳಗಾವಿ ಚಲೋ ಚಳವಳಿ ನಡೆಸಿ ಡಿಸೆಂಬರ್ 13ರಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷ ಶರಣಬಸಪ್ಪ ಮುನ್ಶೆಟ್ಟಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯಿಂದ ಸುಮಾರು 46 ಜನ ರೈತರು ಒಣಗಿದ ತೊಗರಿಯೊಂದಿಗೆ ಡಿಸೆಂಬರ್ 11ರಂದು ಸಂಜೆ ಬೆಳಗಾವಿ ಚಲೋ ನಡೆಸಿ ಡಿಸೆಂಬರ್ 13ರಂದು ಚಳಿಗಾಲ ಅಧಿವೇಶನ ನಡೆಯುತ್ತಿರುವ ಸುವರ್ಣಸೌಧದ ಎದುರುಗಡೆಗೆ ಒಣಗಿದ ತೊಗರಿಯೊಂದಿಗೆ ಪ್ರತಿಭಟಿಸಿ ಸಿಎಂ ಮತ್ತು ಕೃಷಿ ಸಚಿವರಿಗೆ ಮನವಿ ಸಲ್ಲಿಸಲಾಗುವುದು ಎಂದರು. ಜಿಲ್ಲೆಯಲ್ಲಿ 6,68,084 ಹೆಕ್ಟೇರ್ ತೊಗರಿ ಬಿತ್ತನೆಯಾಗಿದ್ದು ನೆಟೆ ರೋಗದಿಂದ 2 ಲಕ್ಷ ಮತ್ತು ಮಳೆಗಾಳಿಗೆ 1 ಲಕ್ಷ ಸೇರಿ ಒಟ್ಟು 3 ಲಕ್ಷ ಹೆಕ್ಟೇರ್ ತೊಗರಿ ಬೆಳೆ ಹಾನಿಯಾಗಿದೆ. ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಿರುವ ವರದಿ ಇನ್ನು ಬಿಡುಗಡೆ ಮಾಡಿಲ್ಲ. ಕೂಡಲೇ ವರದಿ ಬಿಡುಗಡೆ ಮಾಡಿ ಪ್ರತಿ ಎಕರೆ ಬೆಳೆಗೆ ಸರ್ಕಾರ 25,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. 6,884 ಹೆಕ್ಟೇರ್ ಇವತ್ತು ತೊಗರಿಯನ್ನ ಬಿತ್ತನೆಯಾಗಿರ್ತಕ್ಕಂಥದ್ದು ಗುಲ್ಬರ್ಗಾ ಜಿಲ್ಲೆಯಲ್ಲಿ. ಅದರಲ್ಲಿ ಈ ವರ್ಷ ತೊಗರಿ ಬೆಳೆ ರೈತರ ರೊಕ್ಕದ ಮಾಲು ತೊಗರಿ ಈ ಭಾಗದಲ್ಲಿ. ಹಾಗಾಗಿರೋದ್ರಿಂದ ತೊಗರಿ ಒಳ್ಳೆಯ ರೀತಿಯಂಥ ಬೆಳೆ ಬಂದಿತ್ತು, ಬಂಪರ್ ಬೆಳೆ ಬಂದಿದೆ ಅಂತೇಳಿ ರೈತರನ್ನು ಭಾಳ ಸಂತೋಷನ ಪಟ್ಟಿದ್ರು. ಆದರೆ ಐನು ಹೂವು ಚೆಲ್ಲಿ ನೆನೆ ಬಿಡುವಂಥ ಸಮಯದಲ್ಲಿ ತೊಗರಿ ಅನ್ಕರ ದಿಢೀರಿಸಿ ಒಣಗಿ ಹೋದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಭಾಗದಲ್ಲಿ ಬೆಳೆ ಒಣಗ್ತಕ್ಕಂಥ ತೊಗರಿ ಬೆಳೆ ಸಮೀಕ್ಷೆ ಮಾಡಲಾರ್ದೆ ಡಿಲೇ ಮಾಡಿರ್ತಕ್ಕಂಥದ್ದು ಅದು ಒಂದು ನೋವಿನ ಸಂಗತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಬರ್ತೀವಿ. ಇವತ್ತಿಗೂ ಕೂಡ ಏನು ಸಮೀಕ್ಷೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ದಾರೆ ವಿನ ನಿರ್ದಿಷ್ಟವಾಗಿರ್ತಕ್ಕಂಥ ಅಂಕಿ ಸಂಖ್ಯೆ ಸಮೀಕ್ಷೆ ಮಾಡಿರ್ತಕ್ಕಂಥ ವರದಿ ಎಲ್ಲೂ ಸಲ್ಲಿಸಲಿಲ್ಲ ಅಂತಕ್ಕಂಥದ್ದು ಇದು ಭಾಳ ಖೇದಕರ ಸಂಗತಿ ಎನ್ನುವಂಥದ್ದು. ಇವತ್ತು ಒಟ್ಟು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಕಂಪ್ಲೀಟಾಗಿ ಆಳಂದ ತಾಲೂಕು, ಜೇವರ್ಗಿ ತಾಲೂಕು, ಅಫ್ಜಲ್ಪುರ ತಾಲೂಕು, ಕಮಲಾಪುರ ತಾಲೂಕು, ಕಮಲಾಪುರ ತಾಲೂಕಿನಲ್ಲಿ 50% ಮತ್ತು ಕಲಬುರಗಿ ತಾಲೂಕಿನಲ್ಲಿ 40%, ಸೇಡಂ ತಾಲೂಕಿನಲ್ಲಿ 30%, ಚಿತ್ತಾಪುರ ತಾಲೂಕಿನಲ್ಲಿ 25% ಮತ್ತು ಚಿಂಚೋಳಿ ತಾಲೂಕಿನಲ್ಲಿ 20% ತೊಗರಿ ಕಂಪ್ಲೀಟಾಗಿ ಒಣಗಿ ಹೋಗಿರ್ತಕ್ಕಂಥದ್ದು. ಇದು ಕೈಗೆ ಬಂದು ತುತ್ತನ್ನು ಬಾಯಿಗೆ ಬರಲಾರ್ದ ಪರಿಸ್ಥಿತಿ ಬಂದಿದೆ. ಒಟ್ಟು ಇಲ್ಲಿವರೆಗೂ ಕೂಡ ನಾವು ಎಲ್ಲ ತಾಲೂಕಿನಲ್ಲಿ ಓಡಾಟ ಮಾಡಿರ್ತಕ್ಕಂಥದ್ದು ನಮ್ಮ ಅಂದಾಜು ಪ್ರಕಾರ 2 ಲಕ್ಷ ಹೆಕ್ಟರ್ಗಿಂತ ಇವತ್ತು 2 ಲಕ್ಷ ಹೆಕ್ಟರ್ ತೊಗರಿ ಹಾನಿಯಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇವತ್ತು ನಾವು ಕಾಣ್ತೀವಿ. ಇದ್ರ ಜೊತೆಯಲ್ಲಿ ಮೊನ್ನೆ ಮಳೆ ಬಂತು, ಗಾಳಿ ಬಿಡ್ತು. ಆ ಮಳೆ ಗಾಳಿ ಸಮಯದಲ್ಲೂ ಕೂಡ ಇದ್ದಂಥ ತೊಗರಿ ಏನು ಹೂವು ಇತ್ತು, ಆ ಹೂವು ಇರ್ತಕ್ಕಂಥ ಆಶಾ ತೊಗರಿ ಹೂವು ಏನಿತ್ತು ಎಲ್ಲೆಲ್ಲಿ ಮಳೆ ಬಿದ್ದದ ಆ ಮಳೆ ಬಿದ್ದ ಪ್ರದೇಶದಲ್ಲಿ ಕಂಪ್ಲೀಟ್ ಆ ಹೂವನ್ನು ಕೂಡ 50 ಎಲ್ಲ ಪೂರ್ತಿ ಹೂವು ಉದುರಿ ಕೇವಲ ಕಾಯಿ ಕಚ್ಚಿರ್ತಕ್ಕಂಥದ್ದು ಮಾತ್ರ ಕಾಯಿ ಉಳಿದಿದೆ ವಿನ ಏನೂ ಉಳಿದಿಲ್ಲ. ಅದು ಇದು ಕ್ರೋಢೀಕರಣ ಮಾಡಿದರೆ ನಮಗನ್ನಿಸ್ತದೆ 6 ಲಕ್ಷ ಹೆಕ್ಟರ್ ಏನಿದೆ ಇವತ್ತು ಯಾವುದೇ ಕಾರಣಕ್ಕೂ ಗುಲ್ಬರ್ಗದಲ್ಲಿ 3 ಲಕ್ಷ ಹೆಕ್ಟರ್ 1 ಲಕ್ಷ ಹೆಕ್ಟರ್ ಹೂ ಉದುರಿ ಬಂದಿರತಕ್ಕಂಥದ್ದು ಹಾನಿ, 2 ಲಕ್ಷ ಹೆಕ್ಟರ್ ತೊಗರಿ ಒಣಗಿ ಹೋಗಿರ್ತಕ್ಕಂಥ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಹಾಗಾಗಿರೋದ್ರಿಂದ ನಮ್ಮ ಮಾತು ಇಷ್ಟೇ. ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನು ನಡೆಸಿವಿ. ಅಫ್ಜಲ್ಪುರದಲ್ಲಿ ಪ್ರತಿಭಟನೆ ನಡೆದಿದೆ, ಜೇವರ್ಗಿಯಲ್ಲಿ ಪ್ರತಿಭಟನೆ ನಡೀತಿದೆ, ನಾಳೆ ಚಿಂಚೋಳಿಯಲ್ಲಿ ನಡೀತಾ ಇದೆ, ಇವತ್ತು ಕಮಲಾಪುರದಲ್ಲಿ ಪ್ರಾರಂಭ ಆಗಿದೆ. ಎಲ್ಲ ಕಡೆ ಹೋರಾಟನ ನಡೀತಾ ಇದೆ. ಆದರೆ ನಮ್ಮ ವಿಷಯ, ನಮ್ಮ ಕೊರಗೇನು ನಮ್ಮ ತೊಗರಿಯ ನಾಡಿಂದು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೆಂಗಿನ ವಿಷಯ ಇದ್ದರೆ ಆ ಭಾಗದ ಶಾಸಕರು ಚರ್ಚೆ ಮಾಡ್ತಾರೆ, ಅಡಿಕೆ ಬೆಳೆಗಾರರ ವಿಷಯ ಚರ್ಚೆ ಮಾಡ್ತಾರೆ, ಇವತ್ತು ಕಾಫಿ ಬೆಳೆಗಾರರ ಬಗ್ಗೆ ಚರ್ಚೆ ಮಾಡ್ತಾರೆ. ನಮ್ಮ ತೊಗರಿಯ ನಾಡಿನಲ್ಲಿರ್ತಕ್ಕಂಥ ನಮ್ಮ ಶಾಸಕರುಗಳು ಏನಿದ್ದಾರೆ ಪಕ್ಷಾತೀತವಾಗಿ ತೊಗರಿ ಬೆಳೆಗಾರರ ಬಗ್ಗೆ ಕಿಂಚಿತ್ತು ಕಾಳಜಿ ವಹಿಸಿ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾತಾಡೋಕ್ಕೆ ಇವ್ರಿಗೆ ಏನಾದರೂ ಶೂನ್ಯ ವೇಳೆಯಲ್ಲಿ ಮಾತಾಡ್ತಕ್ಕಂಥ ಒಬ್ಬರಾದರೂ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ನೋಡಿದರೆ ನಮ್ಮ ಕಣ್ಣಿಗಂತೂ ಯಾರೂ ಕಾಣ್ತಲ್ಲ. ಶೂನ್ಯ ವೇಳೆಯಲ್ಲೂ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು ಒಬ್ಬರು ಕಬ್ಬಿನ ವಿಷಯನ ಶೂನ್ಯ ವೇಳೆಯಲ್ಲಿ ಕೇಳ್ತಕ್ಕಂಥ ಅಲ್ಲಪ್ರಭು ಪಾಟೀಲ್ ಮಾತ್ರ ನಮ್ಮ ಭಾಗ್ಯದ ಬಾಕಿ ಪೆಂಡಿಂಗ್ ಇದೆ ಅಂತ ವರದಿ ಸಲ್ಲಿಸಿದ್ರು ಕೂಡ ಅವರು ಬಾಕಿ ಇಲ್ಲ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್,
ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.